ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅನ್ಕೊಂಡ ಇವತ್ತಿನ ವಿಡಿಯೋದಾಗ ಮಡಿಕೇರಿಗೆ ಹೋಗುವಾಗ ಯಾವ್ಯಾವ ಊರುಗಳು ಹತ್ತಾವ, ಹಂಗ ಯಾವ್ಯಾವ ಪ್ಲೇಸ್ನ ನಾವು ಮಿಸ್ ಮಾಡ್ದನ್ನ ನೋಡಬೇಕು ಅನ್ನೋದನ್ನ ಈ ಒಂದ ವಿಡಿಯೋದಾಗ ಸಂಪೂರ್ಣವಾದ ವಿವರ ಐತಿ. ಹಂಗ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗ ಬೆಲ್ ಐಕನನ್ನು ಪ್ರೆಸ್ ಮಾಡೋದು ಮರೆಯಾಕ ಹೋಗ್ಬೇಡ್ರಿ. ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋನು. ನೀವೀಗ ನೋಡಾಕತ್ತಿದ್ದು ಚೆನ್ನಮ್ಮ ಸರ್ಕಲ್ನ ನೋಡಾಕತ್ತೀರಿ. ಚೆನ್ನಮ್ಮ ಸರ್ಕಲ್ ಬೆಳಗಾವಿಯಿಂದ ನಾವು ವಿಡಿಯೋನ ಸ್ಟಾರ್ಟ್ ಮಾಡೀನಿ. ಇಲ್ಲಿಂದ ನಾವು ಸೀದಾ ಈಗ ಫಸ್ಟ್ ಊರಿಗೆ ಹೋಗಾಕತ್ತಿದ್ದು ಗೋಕರ್ಣ. ಅಲ್ಲಿಗೆ ಹೋಗಿ ಮುಟ್ಟಿದ್ರಾಗ ಭಾಳ ಕತ್ಲಾಗಿತ್ತು. ಹಾಗಾಗಿ ನಾವು ಏನು ಮಾಡಿದ್ವಿ, ಅವತ್ತು ರಾತ್ರಿ ಅಲ್ಲೇ ವಸತಿ ಉಳ್ಕೊಂಡು ನೆಕ್ಸ್ಟ್ ಮರುದಿನ ನಾವು ಏನು ಮಾಡಿದ್ವಿ, ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದ ರೂಲ್ಸ್ ಏನಂತಂದ್ರೆ, ಒಳಗಡೆ ಹೋಗ್ಬೇಕಾದ್ರೆ ಗಂಡ್ಮಕ್ಳಿಗೆ ಲುಂಗಿ ಪಂಚಿ, ಹೆಣ್ಮಕ್ಳಿಗೆ ಸಾರಿ ಮತ್ತು ಚೂಡಿ ಅಲಾವ್ ಐತಿ. ನೀವು ಬೇಕಾದ್ರೆ ಮನೆಯಿಂದ ಹಾಕೊಂಡು ತೊಗೊಂಡು ಹೋಗ್ಬೋದು. ಇಲ್ಲಾಂದ್ರೆ ಬಿಟ್ಟು ಹೋಗಿದ್ವಪ್ಪ ಅಂತಂದ್ರೆ ಅಲ್ಲೇ ಶಾಪ್ಗಳು ಅದಾವು, ಪರ್ಚೇಸ್ ಮಾಡ್ಕೊಂಡು ಹಾಕೊಂಡು ಒಳಗೆ ಹೋಗ್ಬೋದು. ನಾವೀಗ ದೇವರ ದರ್ಶನ ತೊಗೊಂಡ ಸೀದಾ ದೇವಸ್ಥಾನದ ಮುಂದೆ ಇರುವ ಸಮುದ್ರಕ್ಕೆ ಬಂದ್ವಿ. ಬಂದಲ್ಲೇ ನಮ್ಮ ಶ್ರೀ ಆಟ ಆಡ್ತೀನಂತ ಒಂಟಿ ನೋಡಿ ಕೂಡ್ತೀನಿ ಅನ್ನಕತ್ತ. ಹಾಗಾಗಿ ಅವ್ನು ಕೂಡಿಸ್ಕೊಂಡ ಈಗ ನಾವು ಏನು ಮಾಡ್ತೀವಿ, ನೆಕ್ಸ್ಟ್ ಊರ ಮುರುಡೇಶ್ವರಕ್ಕೆ ಹೋಗಕತ್ತೀವಿ. ಗೋಕರ್ಣ ಮುಗಿಸ್ಕೊಂಡ ಇನ್ನು ನಾವು ಹೋಗಾಕತ್ತಿದ್ದು ಮುರುಡೇಶ್ವರಕ್ಕೆ. ಈ ಹಿಂದೆ ನಾವು ಮುರುಡೇಶ್ವರಕ್ಕೆ ಹೋಗಿದ್ವಿ. ಈಗ ಯಾಕೆ ಮತ್ತು ಮುರುಡೇಶ್ವರಕ್ಕೆ ಹೋಗಾಕತ್ತೀವಿ ಅಂತಂದ್ರೆ, ಅಲ್ಲಿ ಸ್ಕೂಬಾ ಡ್ರೈವಿಂಗ್ ಮಾಡ್ಬೇಕು ಅನ್ನೋ ಸಂಬಂಧ ನಾವು ಹೋಗಾಕತ್ತೀವಿ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಗಂಧದ ಗುಡಿ ಫಿಲ್ಮ್ದಾಗ ಸ್ಕೂಬಾ ಡ್ರೈವ್ ಇಲ್ಲೇ ಮಾಡಿದ್ರಂತ. ನಾವು ಈಗ ಸ್ಕೂಬಾ ಡ್ರೈವ್ ಮಾಡ್ಬೇಕು ಅನ್ನೋ ಸಂಬಂಧ ಬಂದೀವಿ. ಆದ್ರೆ ನಮ್ಗೆ ಆ ಟೈಮಿಂಗ್ ಸಿಗಲಿಲ್ಲ. ಮುಂಜಾನೆ ಟೈಮಿಂಗ್ ಇತ್ತಂತ. ನಾವು ಈಗ ಬಂದು ಮುಟ್ಟಿದ್ದು ಮಧ್ಯಾಹ್ನದಾಗ. ಹಾಗಾಗಿ ಅದು ನಮ್ಗೆ ಮಿಸ್ ಆಗಿ ಹೋಯ್ತು. ಅದಕ್ಕೆ ನಾವು ಅಲ್ಲೇ ಟೈಮ್ ಪಾಸ್ ಮಾಡಿದ್ವಿ. ಆಮೇಲಿಂದ ನಾವು ಹೋಗಾಕತ್ತಿದ್ದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ನಾವು ಹೋಗಾಕತ್ತೀವಿ. ಕುಂದಾಪುರ ಸಮೀಪ ಬಂದೀವಿ. ವೆದರ್ ನೋಡ್ರಿ ಹೆಂಗಾಗೈತಿ, ಫುಲ್ ಮಾಡಾಗ್ಬಿಟ್ಟೈತಿ. ಜೋರ್ ಅಂದ್ರೆ ಜೋರ್ ಮಳೆ ಆತ ಅಲ್ಲಿ ಹೋಗೋಡ್ದ. ನಾವು ಇನ್ನು ಮುಂದೆ ಹೋಗ್ಬೇಕಾದ್ರೆ ಎಲ್ಲಿ ನಮ್ಗೆ ಮಳೆ ಅಡಚಣೆ ಆಗ್ತದೆ ಅಂತ ಅಂದ್ಕೊಂಡ್ವಿ. ಅಷ್ಟಂದ್ರೆ ಅಷ್ಟು ಜೋರ್ ಮಳೆ ಆಯ್ತು. ಹಂಗೆ ಹೋಗುವಷ್ಟಿಗೆ ಯಕ್ಷಗಾನನೂ ಚಾಲೂ ಆಗಿತ್ತು ಒಂದು ಕಡೆ. ಅಲ್ಲಿ ನಿಂತು ನೋಡ್ಕೊಂಡು ಅಲ್ಲೇ ಅವತ್ತು ರಾತ್ರಿ ಸ್ಟೇ ಮಾಡಿ ಮುಂದೆ ನಾವು ಹೋಗಿದ್ದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ದು. ಅಲ್ಲಿ ಕಿರುಷಷ್ಠಿ ಇತ್ತಂತ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಗದ್ಲಿತ್ತು. ದೇವರ ದರ್ಶನ ಬಂದಾಗೈತೆ ಅಂತಂದು ಅನೌನ್ಸ್ಮೆಂಟ್ ಬರಾಕತ್ತು. 3:30 ಸುಮಾರು ಮತ್ತು ಓಪನ್ ಆಗ್ತೈತಿ ಅಂತಲೂ ಹೇಳಿದರು. ಹಾಗಾಗಿ ನಾವು ಏನು ಮಾಡಿದ್ವಿ, ಊಟ ಅದು ಮಾಡ್ಕೊಂಡು ನೆಕ್ಸ್ಟ್ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡ್ಕೊಂಡ್ವಿ. ಈಗ ನೋಡಾಕತ್ತಿರ್ಬೋದು ನೀವು ರಥನ ಯಾವ ಥರನ ಸಿದ್ಧತೆ ಮಾಡಾಕತ್ತಾರ ಇಲ್ಲಿ. ಒಂದು ಸ್ವಲ್ಪ ಲೇಟ್ ಆತಲ್ಲೇ ದೇವ್ರ ದರ್ಶನ ಆಗಬೇಕಾದ್ರೆ. ಅಲ್ಲಿಂದ ನಾವು ಈಗ ಮಡಿಕೇರಿಗೆ ಹೋಗಾಕತ್ತೀವಿ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಇಲ್ಲಿ ಮಳೆಗಾಲಕ್ಕೆ ಬರೋಕ್ಕಿಂತನೂ ಚಳಿಗಾಲಕ್ಕೆ ಬರ್ರಿ. ಯಾಕಂದ್ರೆ ಮಳೆಗಾಲದಾಗ ಎಲ್ಲಿ ಯಾವ ಗುಡ್ಡಕ್ಕೆ ಕುಸಿತೈತೆ ಅಂತ ಹೇಳಕ್ ಆಗಂಗಿಲ್ಲ. ಯಾಕಂದ್ರೆ ಅಷ್ಟೊಂದು ಮಳೆ ಆಗ್ತೈತಿ. ನಾವು ಸಾಕಷ್ಟು ನ್ಯೂಸ್ಗಳೊಳಗೂ ನೋಡ್ತೀವಿ ಗುಡ್ಡ ಕುಸಿದು ಬೀಳ್ತಾವಂತ. ಆದಷ್ಟು ಸೇಫ್ಟಿಯಾಗಿ ಮಳೆ ಎಲ್ಲ ನಿಂತ ಮೇಲೆನ ಇಲ್ಲೇ ಹೋಗೋದು ಸೂಕ್ತ ಅಂತ. ಈಗ ಮಡಿಕೇರಿಗೆ ಎಂಟ್ರಿ ಆಗಿವಿ ನಾವು. ಕತ್ಲಾಗಿಬಿಟ್ಟೈತಿ ನೋಡ್ತಿರ್ಬೋದು. ಘಾಟ್ ಸೆಕ್ಷನ್ ಅಂತೂ ಸಿಕ್ಕಾಪಟ್ಟೆ ಅದಾವ.
ಇಲ್ಲಿ ನೋಡಾಕತ್ತಿರ್ಬೋದು ಈಗ ನಾವು ರೂಮ್ ಮಾಡೀವಲ್ಲ ಅಲ್ಲಿಂದ ತೋರ್ಸಾಕತ್ತೀನಿ. ಇದು ಯಾವುದಂದ್ರೆ ಮಡಿಕೇರಿಯ ಓಂಕಾರೇಶ್ವರ ಟೆಂಪಲ್. ಇದು ನಾಳೆ ಮುಂಜಾನೆ ಎದ್ದು ಕೂಪೆ ನಾವು ಇಲ್ಲೇ ಹೋಗ್ತೀವಿ. ಫಸ್ಟ್ ಇದನ್ನ ಹೋದ್ಮೇಲೆ ನಾನು ನಿಮ್ಗೆ ತೋರಿಸ್ತೀವಿ. ಈಗ ಸದ್ಯಕ್ಕೆ ಹಸು ಆಗೈತಿ, ಊಟ ಮಾಡ್ತೀವಿ. ಮಡಿಕೇರಿಯ ಓಂಕಾರೇಶ್ವರ ದೇವಸ್ಥಾನ ಇದು ಹೊರಗಡೆ ಐತಿ, ಒಳಗಡೆ ಕ್ಯಾಮ್ರಾ ಅಲಾವಿಲ್ಲ. ಇಲ್ಲಿ ಸೇಮ ಒಳಗಡೆ ಹೋಗ್ಬೇಕಾದ್ರೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಾವು ಒಳಗೆ ಹೋಗ್ಬೇಕಾಕತಿ, ಇಲ್ಲಾಂದರೆ ಇಲ್ಲಿ ಎಂಟರ್ ಇರೋಂಗಿಲ್ಲ. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಬಂದ ಕೂಡಲೇ ನಾವು ಬಂದಿದ್ದು ರಾಜಾ ಸೀಟಿಗೆ ಬಂದೀವಿ. ರಾಜಾ ಸೀಟಿಗೆ ಎಂಟ್ರಿಗೆ ಹೋಗ್ಬೇಕಾದ್ರೆ ಟಿಕೆಟ್ ಪ್ರೈಸ್ ಬಂದುಬಿಟ್ಟು 20 ರೂಪಾಯಿ ಐತಿ ಪ್ರತಿಯೊಬ್ಬರಿಗೆ. ಇಲ್ಲೇ ಕೂತ್ಕೊಂಡು ರಾಜ ಏನು ಮಾಡ್ತಾರೆ, ರಾಜ ಮತ್ತು ರಾಣಿ ಇಡೀ ಮಡಿಕೇರಿಯನ್ನು ನೋಡ್ತಿದ್ರಂತ. ಸಂಜೆ ಮುಂದೆ ವಾಕಿಂಗ್ ಅಂತ ಬಂದಾಗ ರಾಜ ಮತ್ತು ರಾಣಿ ಇಲ್ಲಿ ಕುತ್ಕೊಂಡು ಇಡೀ ಮಡಿಕೇರಿನ ನೋಡ್ತಿದ್ರಂತ. ನೋಡ್ತಿರ್ಬೋದು ಎಷ್ಟು ಚಂದ ಕಾಣಾಗ್ತದಂತ. ನಾವು ಬಂದಿದ್ದು ಈಗ ಬಿಸಿಲಾಗೈತಿ, ಈ ಥರ ಕಾಣಾಗ್ತೈತಿ. ಇನ್ನು ಸಂಜೆ ಮುಂದೆ ಬರೋದು ಭಾಳ ಒಳ್ಳೇದು ಅನಿಸ್ತತಿ, ಯಾಕಂದ್ರೆ ಸಿಕ್ಕಾಪಟ್ಟೆ ಬಿಸಿಲೈತಿ. ಸಂಜೆ ಮುಂದೆ ವ್ಯೂಸ್ ಚಲೋ ತಂಗಿರ್ತೈತಿ ಅಂತ ನಾ ಹೇಳ್ಬೋದು. ನಾವು ಬಿಸಿಲಾಗ ಬಂದೀವಿ, ಈ ಥರ ಕಾಣಾಗ್ತೈತಿ ನೋಡ್ರಿ. ಹಿಂಗೆ ಸಂಜೆ ಮುಂದೆ ಬಂದ್ರೆ ನಿಮ್ಗೆ ತಂಪು ಗಾಳಿ ಜೊತೆನೂ ಚಲೋ ತಂಗೆ ನೋಡ್ಬೋದು. ಈ ಕೆಟ್ಟ ಬಿಸಿಲಾಗಿ ಏನು ಮಾಡೋದು ಅಂತ ನಾವು ಬಂದಿದ್ದು ಅನಿವಾರ್ಯ, ಈಗ ಏನು ಮಾಡೋಕ್ಕಾಗಂಗಿಲ್ಲ. ಇನ್ನು ರಾಜಾ ಸೀಟ್ನ್ಯಾಗ ಆ್ಯಕ್ಟಿವಿಟೀಸ್ಗಳು ಅದಾವ, ಆದ್ರೆ ಅದಕ್ಕೆ ಪ್ರತ್ಯೇಕವಾಗಿ ಚಾರ್ಜ್ನ ಕೊಡಬೇಕು. ತಲಕಾವೇರಿಗೆ ಹೋಗಾಕ ಲೇಟ್ ಆಕತಿ ಅಂತ ನಾವು ಅಲ್ಲಿಂದ ಬಿಟ್ವಿ. ಮತ್ತು ಘಾಟ್ ಸೆಕ್ಷನ್ಸ್ ಸಿಕ್ಕಾಪಟ್ಟೆ ಅದಾವ. ನಡು ಸ್ವಲ್ಪ ಮಳಿನೂ ಆಗೈತಿ. ಇಲ್ಲೇ ನೀವು ನೋಡಾಕತ್ತಿರ್ಬೋದು, ಮಳಿನೂ ಆಗೈತಿ. ಹಂಗೆ ಮೋಡನ ನೋಡಾಕತ್ತಿರ್ಬೋದು. ಇನ್ನು ಕತ್ಲಾತಂದ್ರೆ ಸಿಕ್ಕಾಪಟ್ಟೆ ಘಾಟ್ ಸೆಕ್ಷನ್ ಇರೋದ್ರಿಂದ ಡ್ರೈವಿಂಗ್ ಮಾಡೋಕೆ ತೊಂದರೆನೂ ಆಗ್ತೈತಿ. ಫಸ್ಟಿಗೆ ರಾಜಾ ಸಿಟಿಗೆ ಏನಾದರೂ ಭೇಟಿ ಕೊಟ್ರಿ ಅಂದ್ರೆ ತಲಕಾವೇರಿನ ಹೋಗಿ ನೋಡ್ರಿ ಅಂತ ನಾ ಹೇಳ್ತೀನಿ. ಮುಂದೆ ಯಾವ ಪ್ಲೇಸ್ಗಳು ನಿಮ್ಗೆ ಹತ್ತೋಂಗಿಲ್ಲ, ತಲಕಾವೇರಿನ ಲಾಸ್ಟ್ ನೀವು ನೋಡ್ಬೋದು. ತಲಕಾವೇರಿ ನೋಡಿದ ಮೇಲೆ ಮಡಿಕೇರಿನ ಬರ್ಬೇಕು. ಮಡಿಕೇರಿ ಮುಂದೆ ಆ ಕಡೆ ತಲಕಾವೇರಿ ಆದಮೇಲೆ ಮುಂದೆ ಹೋಗೋಕೆ ನಿಮ್ಗೆ ಜಾಗ ಇಲ್ಲ. ಈಗ ನೋಡಾಕತ್ತಿರ್ಬೋದು ನೀವು ತಲಕಾವೇರಿ. ಇದು ನಾವೀಗ ತಲಕಾವೇರಿಗೆ ಬಂದೀವಿ. ಫುಲ್ ವ್ಯೂಸ್ ಹೆಂಗೈತಿ ನೋಡ್ರಿ. ಈಗ ಫುಲ್ ತಂಡಿ ಬಿಟ್ಟೈತಿ, ತಂಪೈತಿ. ಇನ್ನು ನೋಡಿದ್ರೆ ಮಧ್ಯಾಹ್ನ ಐತಿ, ಆದರೆ ಈ ಥರ ಕಾಣಾಕತ್ತೈತಿ. ಈ ಥರ ಮಂಜಿನ ಆಕಾರ ಕಡೆ ಕಾಣಾಗ್ತೈತೆ ನೋಡ್ರಿ. ಈಗ ವ್ಯೂಸ್ ಹೆಂಗೆ ಕಾಣತೈತಿ. ಕಾವೇರಿಯ ಉಗಮ ಸ್ಥಾನ ತಲಕಾವೇರಿ ನೋಡ್ಬೋದು. ಮಂದಿ ಟೂರಿಸ್ಟ್ ಅದಾರು, ಭಾಳ ಅದಾರು. ಈಗ ಮಂಜಿನಂಗೆ ಏನು ಕಾಣತೈತಿ ಅದು ಎಲ್ಲ ಮೋಡಗಳದ. ಮೋಡದೊಳಗೆ ಗಿಡಗಳು ಹೆಂಗೆ ಕಾಣಾಕತ್ತಾವ. ವಾವ್, ನೋಡೋಕೆ ಮಜಾ ರೀ. ನೋಡೋಕೆ ಮನಸ್ಸು ಇನ್ನು ಎಷ್ಟೊತ್ತು ಇದ್ರೂ ಇಲ್ಲಿ ಕಮ್ಮಿನ ಅನ್ನಿಸ್ತೈತಿ ಈ ಜಾಗದಾಗ. ಬೆಳಗಾವಿಯಿಂದ ಮಡಿಕೇರಿ ತನಕ ಒಟ್ಟು 6 ಪ್ಲೇಸ್ಗಳನ್ನು ನಾನು ಇವತ್ತು ಕವರ್ ಮಾಡೀನಿ ಈ ವಿಡಿಯೋದಾಗ. ಇನ್ನು ಮುಂದೆ ಬರುವಂಥ ಪ್ಲೇಸ್ಗಳನ್ನು ಮುಂದಿನ ವಿಡಿಯೋದಾಗ ಹಾಕ್ತೀನಿ, ಯಾಕಂದ್ರೆ ವಿಡಿಯೋ ಭಾಳ ದೊಡ್ಡದಾಗ್ತೈತಿ ಅನ್ನೋ ಸಂಬಂಧ ನಾ ಮುಂದಿನ ಇನ್ನೊಂದು ಭಾಗದಾಗ ಇದ್ರೊಳಗೆ ಬರೀ ಗುಡಿಗಳು ನೋಡಿರಿ, ಅದ್ರೊಳಗೆ ಎಂಜಾಯ್ಮೆಂಟ್ ಮಾಡುವಂಥ ಪ್ಲೇಸ್ಗಳನ್ನು ಅದಾವ, ಅದ್ರೊಳಗೆ ಹಾಕ್ತೀನಿ. ಎಲ್ಲರೂ ತಪ್ಪದನ ಆ ವಿಡಿಯೋನು ಪೂರ್ತಿಯಾಗಿ ನೋಡಿರಿ. ಹಂಗೆ ಈ ವಿಡಿಯೋನು ಪೂರ್ತಿ ನೋಡಿದವ್ರಿಗೆ ತುಂಬ ಟ್ಯಾಂಕ್ಸ್. ನಿಮ್ಮ ಪ್ರೋತ್ಸಾಹ ಹಿಂಗೆ ನನಗೆ ಯಾವತ್ತೂ ಇರಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಬಾಯ್ ಬಾಯ್.